ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಪಪ್ಸ್ ಹೇಗೆ ಮಾಡೋದು ಮನೇಲಿ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಲೆಲ್ಲ ತಿಂದಿರ್ತೀವಿ. ಸೊ ಮನೇಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಒಂದು 400 ಗ್ರಾಮ್ ಅಷ್ಟು ಮೈದಾ ಹಸಿಟ್ಟನ್ನ ಜಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಹಸಿಟ್ಟು ಕಲಿಸ್ಕೊತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ನಾನು 400 ಗ್ರಾಮ್ ಏನು ಮೈದಾ ಹಸಿಟ್ಟು ತೊಗೊಂಡಿದ್ದೀನೋ ಅದಕ್ಕೆ ನಾನು ಒಂದು 50 ಗ್ರಾಮ್ ಅಷ್ಟು ಇದು ಬೆಣ್ಣೆ ತೊಗೋತಾ ಇದ್ದೀನಿ. ತುಪ್ಪ ತೊಗೋಬೇಡಿ, ಬೆಣ್ಣೆಲಿ ಮಾಡಿ. ತುಪ್ಪ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. 2 ಚಮಚ ನಾನು ಮೈದಾ ಹಸಿಟ್ಟನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ 50 ಗ್ರಾಮ್ ಬೆಣ್ಣೆಗೆ. ಆಮೇಲೆ ಇದು ಹಸಿಟ್ಟು ನಾವು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ. ಈಗ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಾಗಿದೆ. ಇದನ್ನು ಚೆನ್ನಾಗಿ ಮಿದಿಯೋಣ. ಚೆನ್ನಾಗಿ ಮಿದ್ಬಿಟ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಚೆನ್ನಾಗಿ ಉಜ್ಕೊಳ್ಳೋಣ. ಕೆಳಗಡೆ ಸ್ವಲ್ಪ ನಾನು ಅಕ್ಕಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಯಾವ ಹಸಿಟ್ಟು ಬೇಕಾದ್ರೂ ಹಾಕ್ಕೋಬೋದು. ಮೈದಾ ಹಸಿಟ್ಟು ಹಾಕ್ಕೋಬೋದು, ಗೋಧಿ ಹಸಿಟ್ಟು ಹಾಕ್ಕೋಬೋದು. ನಾನು ಅಕ್ಕಿ ಹಸಿಟ್ಟು ಯಾಕೆ ಹಾಕ್ಕೊಳ್ತೀನಿ ಅಂದರೆ ಚೆನ್ನಾಗಿ ಈಜುತ್ತೆ, ಉಜ್ಜೋದಕ್ಕೆ ಚೆನ್ನಾಗಿ ಬರುತ್ತೆ. ಬೇರೆ ಹಸಿಟ್ಟಿಗಿಂತ ಇದು ಅಕ್ಕಿ ಹಸಿಟ್ಟಲ್ಲಿ ಚೆನ್ನಾಗಿ ಉಜ್ಬೋದು ಅಂತ. ಆಮೇಲೆ ನಾನು ಏನು ಬೆಣ್ಣೆ ಮಿಕ್ಸ್ ಮಾಡಿಟ್ಟಿದ್ನೋ ಮೈದಾ ಹಸಿಟ್ಟು ಬೆಣ್ಣೆ, ಅದನ್ನು 3 ಭಾಗ ಮಾಡಿಬಿಟ್ಟು ಒಂದು ಭಾಗದಷ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಮಡ್ಚ್ಕೊತೀನಿ. ನೋಡಿ ಈ ಥರ ಮಡ್ಚ್ಕೋಬೇಕು ನೀಟಾಗಿ. ಫಸ್ಟ್ ಒಂದು ಫೋಲ್ಡು, ಅದ್ರ ಮೇಲೆ ಇನ್ನೊಂದು ಫೋಲ್ಡು, ಆಮೇಲೆ ನೆಕ್ಸ್ಟ್ 2 ಸೈಡಲ್ಲೂ ಮಡ್ಚ್ಕೊಂಡು ಇದನ್ನು ಒಂದು ಕವರ್ಗೆ ಸುತ್ತಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಕ್ತೀನಿ. ಸೊ ಅರ್ಧ ಗಂಟೆ ಆಗಿದೆ. ಅದನ್ನು ಮತ್ತೆ ತಕ್ಕೊಂಡು ಸೇಮ್ ಮತ್ತೆ ಕೆಳಗಡೆ ಹಸಿಟ್ಟು ಹಾಕ್ಬಿಟ್ಟು ಉಜ್ಕೊಳ್ಳೋಣ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಉಜ್ಕೊಳ್ಳಿ. ಆಮೇಲೆ ಇಟ್ಟು ಕೆಳಗಡೆ ಅಂಟಬಾರ್ದು ಅಂತ ಹಸಿಟ್ಟನ್ನ ಹಾಕ್ಕೊಂಡು ಉಜ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಆಮೇಲೆ ಮಕ್ಕಳಿಗೆಲ್ಲ ಬೇಕ್ರಿಯಲ್ಲಿ ತಂದು ಕೊಡೋದಕ್ಕಿಂತ ಇದು ಮನೇಲೇ ಮಾಡೋದ್ರಿಂದ ಒಂದು ನೀಟ್ನೆಸ್ ಇರುತ್ತೆ. ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ. ಖುಷಿಯಾಗಿ ತಿಂತಾರೆ ಮಕ್ಕಳು. ಸೊ ನೀಟಾಗಿ ಮತ್ತೆ ನಾನು ಇನ್ನೊಂದು ಭಾಗ ಇಟ್ಟಿದ್ನೋ ನೀಟಾಗಿ ಹಚ್ಕೋತಾ ಇದ್ದೀನಿ. ಆಮೇಲೆ ಇದು ಮಾಡೋದಕ್ಕೆ ತುಂಬ ತಾಳ್ಮೆ ಇರಬೇಕು ಫ್ರೆಂಡ್ಸ್. ಜಲ್ದಿ ಆಗೋವಂಥ ಕೆಲಸ ಅಲ್ಲ ಇದು. ತಾಳ್ಮೆ ಇರಬೇಕು, ತುಂಬ ಟೈಮ್ ಹಿಡಿಯುತ್ತೆ. ನೀಟಾಗಿ ಕವರಲ್ಲಿ ಸುತ್ತಿಬಿಟ್ಟು ಮತ್ತೆ ಫ್ರಿಜ್ಜಿಗೆ ಅರ್ಧ ಗಂಟೆ ಇಡೋಣ. ಅರ್ಧ ಗಂಟೆ ಇಟ್ಬಿಟ್ಟು ನಾವು ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಇದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜಲ್ದಿ ಬಾಡಲಿ ಅಂದ್ಬಿಟ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು. ಆಮೇಲೆ ಈ ಓಂಕಾಳು ಚೆನ್ನಾಗಿ ಜೀರ್ಣ ಆಗಲಿ ಅಂತ ಓಂಕಾಳನ್ನ ಕೈಯಲ್ಲಿ ಒಸಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3 ಟೊಮೊಟೊ ಹಣ್ಣನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೀನಿ, ಯಾಕೆಂದರೆ ಟೊಮೊಟೊ ಜಲ್ದಿ ಮ್ಯಾಶ್ ಆಗಲಿ ಅಂತ. ಹಾಕ್ಕೊಂಡು ಒಂದು 10 ನಿಮಿಷ ಮುಚ್ಚಿಕ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ಳಿ, ಟೊಮೊಟೊ ಮ್ಯಾಶ್ ಆಗಬೇಕು. ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಬೀನ್ಸ್ ಹಾಕ್ಕೊಳ್ತೀನಿ. ಸಣ್ಣ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ. ನೀವು ಬೀನ್ಸ್ ಜಾಗದಲ್ಲಿ ಬೇರೆ ತರಕಾರಿಗಳು ಕೂಡ ಯೂಸ್ ಮಾಡ್ಕೋಬೋದು. ಎಲೆಕೋಸು ಈ ಥರ. ಇದು ಏನು ಈ ಬೀನ್ಸು ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಕ್ತಾ ಇದ್ದೀನಿ. ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ಬೀಟ್ರೂಟು ಮತ್ತು ಕ್ಯಾರೆಟು ಸಣ್ಣಗೆ ತುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಅದೇನು ಟೈಮ್ ತಗೊಳ್ಳೋದಿಲ್ಲ ಬೇಯೋಕ್ಕೆ, ಜಲ್ದಿ ಬೇಯುತ್ತೆ. ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕಮ್ಮಿ ಉರಿಯಲ್ಲಿ ಬೇಯಿಸ್ಬಿಟ್ಟು ತಗೊಳ್ಳೋಣ. ಈಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರ ಪೌಡರು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು,
ಮತ್ತು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಈ ಸಣ್ಣಕ್ಕೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನ ಸೈಡಿಗೆ ಬಿಟ್ಬಿಟ್ಟು ನಾವೇನು ಫ್ರಿಜ್ಜಲ್ಲಿ ಇಟ್ಟಿದ್ವೋ ಅದನ್ನು ಮತ್ತೆ ತೊಗೊಂಡು, ಯಾಕೆಂದರೆ ಎರಡೇ ಸತಿ ಹಾಕಿರೋದು ನಾವು ಬೆಣ್ಣೆ, ಇನ್ನೂ ಒಂದು ಸತಿ ಹಾಕ್ಕೋಬೇಕು. ಇದೇ ಥರ ಮತ್ತೆ ಸೇಮ್ ಉಜ್ಕೊಂಡು ಸೇಮ್ ಅದೇ ಥರ ಬೆಣ್ಣೆ ಹಾಕ್ಕೊಂಡು ಮಡ್ಚ್ಕೊಳ್ಳೋಣ. ಆಮೇಲೆ ಫ್ರೆಂಡ್ಸ್, ನಾವು ಹೊರಗಡೆಯಿಂದ ತಂದ್ಕೊಡೋದ್ರಿಂದ, ನಾವು ಮನೇಲೇ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಖುಷಿಯೂ ಸಿಗುತ್ತೆ. ಯಾಕೆಂದರೆ ನಾವು ಏನೋ ಒಂದು ಹೊಸ್ದಾಗಿ ಮಾಡಿ ಕಲಿತು ಮಕ್ಕಳಿಗೆ ಮಾಡಿಕೊಡ್ತೀವಿ ಎಂದಾಗ ತುಂಬ ಖುಷಿ ಕೊಡುತ್ತೆ. ದಯವಿಟ್ಟು ಮಕ್ಕಳಿಗೆ ಹೊರಗಡೆಯಿಂದ ತಂದ್ಕೊಡೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಡಿ. ಏನೋ ಒಂದು ಸ್ವಲ್ಪ ಶ್ರಮ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಒಂದು ಮನ್ಸಿಗೆ ಖುಷಿ ಸಿಗುತ್ತಲ್ಲ, ಅದ್ರ ಮುಂದೆ ಯಾವ ಕೆಲಸ ಕಷ್ಟನೂ ಅನಿಸಲ್ಲ. ಯಾಕೆಂದರೆ ನಮ್ಮ ಮನೇಲಂತೂ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾಯಿದ್ರು. ನನಗಂತೂ ಆ ಶ್ರಮನೇ ಕಾಣಲಿಲ್ಲ. ಸೊ ನೀವು ಕೂಡ ಅದೇ ಥರ ಮಾಡಿ, ಒಂದು ಖುಷಿ ಸಿಗುತ್ತೆ. ಸೇಮ್ ಮತ್ತೆ ಅದೇ ಥರ ಮಡಚಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಕ್ತೀನಿ. ಮತ್ತು ಒಂದು ಕವರಲ್ಲಿ ಸುತ್ತಬಿಟ್ಟು ಮತ್ತೆ ಅರ್ಧ ಗಂಟೆ ಫ್ರಿಜ್ಗೆ ಇಟ್ಬಿಟ್ಟು ನೋಡಿ ಮತ್ತೆ ವಾಪಸ್ ತಗೊಂಡಿದ್ದೀನಿ. ಅರ್ಧ ಗಂಟೆ ಆಗಿದೆ. ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋದು. ನಾನು ಅರ್ಧ ಕಟ್ ಮಾಡಿ ಇನ್ನು ಅರ್ಧ ಹಾಗೆ ಎತ್ತಿಕ್ತಾಯಿದ್ದೀನಿ. ಮತ್ತು ಸೇಮ್ ಅದೇ ಥರ ಕವರಲ್ಲಿ ಸುತ್ತಬಿಟ್ಟು ಫ್ರಿಜ್ಗೆ ಇಟ್ಬಿಡಿ. ಮೇಲ್ಗಡೆ ನಾವು ಐಸ್ ಮಾಡ್ತೀವಲ್ಲ ಅಲ್ಲಿ ಇಟ್ಬಿಡಿ. ನಾವು ಬೇಕು ಅಂದಾಗ ಅದನ್ನು ತಗೊಂಡು ಮತ್ತೆ ನಮಗೆ ಮಾಡ್ಕೋಬೋದು. ಈಗ ಏನು ಅರ್ಧ ತೊಗೊಂಡಿದ್ವೋ ಅದನ್ನು ನೀಟಾಗಿ ಉಜ್ಕೊಳ್ಳೋಣ, ಕೆಳಗಡೆ ಹಸಿಟ್ಟು ಹಾಕ್ಕೊಂಡು. ಆಮೇಲೆ ನಾನು 4 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ. ನಾನು 4 ಎಗ್ ಪಪ್ಸ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ನಾನು ವೆಜ್ ಮಾಡ್ತೀನಿ. ಸೇಮ್ ನಾವು ಏನು ಸ್ಟಫಿಂಗ್ ಮಾಡಿದ್ವೋ ಅದೇ ಸ್ಟಫಿಂಗು, ಮೊಟ್ಟೆನ ಬೇಯಿಸಿ ಹಾಕ್ಕೊಳ್ಳೋದಷ್ಟೇ. ನೀಟಾಗಿ ಜಾಸ್ತಿ ಪ್ರೆಸ್ ಮಾಡಿ ಉಜ್ಬೇಡಿ, ಸುಮ್ಮನೆ ಸಿಂಪಲಾಗಿ ಮೇಲೆ ಉಜ್ಕೊಡಿ. ಏಕೆಂದ್ರೆ ನಾವು ಏನು ಲೇಯರ್ಸ್ಗಳು ಇದು ಮಾಡಿರ್ತೀವಲ್ಲ ಅದೆಲ್ಲ ತುಂಬ ಗಟ್ಟಿಯಾಗಿ ಉಜ್ಜೋದ್ರಿಂದ ಲೇಯರ್ಸ್ಗಳು ಬರಲ್ಲ. ಆಮೇಲೆ ಬೇಕ್ರಿಲಿ ಕೂಡ ದಾಲ್ಡ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ನಾವು ಇಲ್ಲಿ ಬೆಣ್ಣೆ ಯೂಸ್ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನಾನು ಈಗ ಈ ಸೈಡಲ್ಲಿ 3, ಈ ಸೈಡಲ್ಲಿ 3 ಕಟ್ ಮಾಡ್ಕೊತಾ ಇದ್ದೀನಿ. ಒಟ್ಟು 9 ಪೀಸ್ ಆಗುತ್ತೆ ನಂದು. ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಮೈದಾ ಹಸಿಟ್ಟಿಂದು, ಅದಕ್ಕೆ ಒಂದೊಂದು ಸ್ಪೂನ್ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ, ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಂತ. ಮಾತ್ರ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ನಮ್ಮ ಮನೇಲಿ. ಒಂದ್ಸತಿ ಇದೇ ಥರ ಟ್ರೈ ಮಾಡಿ. ಸೊ ಸ್ಟಫಿಂಗು ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಡ್ಚ್ಕೊಳ್ಳಿ. ನಾನು ಫುಲ್ಲು ಕವರ್ ಮಾಡಿಬಿಟ್ಟಿದ್ದೆ ಒಂದು. ಆಮೇಲೆ ಇದನ್ನು ಬೇಕ್ರಿಲಿ ಮಾಡ್ತಾರಲ್ಲ ಆ ರೀತಿ ಇದನ್ನು ಮಡ್ಚ್ಕೊಂಡೆ. ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ತುದಿಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ. ಆಮೇಲೆ ನಾನು ಈ ಥರ ಮಡ್ಚಿದ್ದು ನನ್ನ ಮಕ್ಕಳು ಬೇಡ ಅಂದ್ಬಿಟ್ಟು ಸುತ್ತ ಮಡ್ಚಿಸಿದ್ರು. ಇನ್ನು ಉಳ್ಕೊಂಡಿರೋ 4ಕ್ಕೆ ನಾನು ಮೊಟ್ಟೆನ 2 ಮೊಟ್ಟೆನ ಕಟ್ ಮಾಡಿ 4 ಇದಕ್ಕೆ ಇಟ್ಬಿಟ್ಟು ಒಂದು ಸೈಡ್ ಫೋಲ್ಡ್ ಮಾಡಿದ್ದೆ. ನಾನು ಹುಡುಗರು ಬೇಡಮ್ಮ ಈ ಕಡೆನೂ ಫೋಲ್ಡ್ ಮಾಡು ಅಂದ್ಬಿಟ್ಟು ಆಮೇಲೆ ಮಾಡಿಸಿದ್ರು. ಸೊ ಇದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ನಾನು ಈ ಓವನಿಂದು ಟ್ರೇ ಬರುತ್ತೆ OTGದು, ಆ ಟ್ರೇಗೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಆಮೇಲೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಮೆಲ್ಟ್ ಮಾಡಿಬಿಟ್ಟು ಮೇಲೆ ಒಂದು ಸ್ವಲ್ಪ ಹಚ್ಕೊಳ್ಳೋಣ ಹಸಿಟ್ಟಿನ ಮೇಲೆ. ಓವನ್ನ ನಾನು 180 ಡಿಗ್ರಿಲಿ ಇಟ್ಟಿದ್ದೀನಿ. 2 ರಾಡು ಆನ್ ಮಾಡಿಟ್ಟಿದ್ದೀನಿ. ಮೊದಲೇ ಒಂದು 10 ನಿಮಿಷ ಫ್ರೀ ಹೀಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಬೆಣ್ಣೆನ ಎಲ್ಲದಕ್ಕೂ ಮೆಲ್ಟ್ ಮಾಡಿ ಹಚ್ಕೊಂಡು ಇಕ್ತಾ ಇದ್ದೀನಿ 180 ಡಿಗ್ರಿ. 2 ರಾಡು ಆನ್ ಮಾಡಿ ನಾನು ಸುಮಾರು ಒಂದು 40 ನಿಮಿಷ ಬೇಯಕ್ಕಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಪಪ್ಸ್ ಬಂದಿತ್ತು.
ಎಲ್ಲ ಎತ್ಕೊಂಡು ಮನೇಲಿ ಟೇಸ್ಟ್ ಮಾಡೋಕೆ ಕೊಡ್ತಾಯಿದ್ದೀನಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.